ಅವರ T20 ಲೆಗಸಿನ ರೀಡಿಫೈನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಕ್ಷರ್ ಪಟೇಲ್ ಅವ್ರನ್ನ ಹೆಲ್ಪ್ ಮಾಡೋದಕ್ಕೆ ಲೀಡರ್ಶಿಪ್ ರೋಲಲ್ಲಿ ನಾಟ್ ಆಸ್ ಎ ಕ್ಯಾಪ್ಟನ್ ಬಟ್ ಆಸ್ ಅ ಪ್ಯೂರ್ ಬ್ಯಾಟರ್ ಎಂಟ್ರಿ ಕೊಟ್ಟಿರುವಂತಹ ನಮ್ಮ ಕನ್ನಡಿಗ KL ರಾಹುಲ್. ಸೊ KL ರಾಹುಲ್ ಅವ್ರಿಗೆ ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ. RCBಗೆ ಅವ್ರು ಆಡಿರೋ ಡೇಸ್ ನಮಗೆ ನೆನಪಿದೆ. 2016 IPL ನಮಗೆ ನೆನಪಿದೆ. 2016 IPLನಲ್ಲಿ ಫೈನಲ್ಸ್ ತನಕ ಹೋಗಿ ಫೈನಲ್ಸ್ ಬೆಂಗಳೂರಲ್ಲಿ ಆಡಿ ಬರೋಬ್ಬರಿ 973 ರನ್ಸ್ ಸ್ಕೋರ್ ಮಾಡ್ತಾರೆ ವಿರಾಟ್ ಕೊಹ್ಲಿ ಆ್ಯಂಡ್ RCBನ ಫೈನಲ್ಸ್ ತನಕ ಕರ್ಕೊಂಡು ಹೋಗ್ತಾರೆ. ಅನ್ಫಾರ್ಚುನೇಟ್ಲಿ ಫೈನಲ್ಸ್ ನಮ್ದಾಗಿರಲ್ಲ, ಬರ್ದಿರಲಿಲ್ಲ ಅಂತ ಹಣೆಯಲ್ಲಿ ಅಂತ ಹೇಳ್ಬೋದು RCBಗೆ. ಬಟ್ ದ್ಯಾಟ್ ಸೀಸನ್ ವಾಸ್ ರಿಟನ್ ಇನ್ ದ ಹಿಸ್ಟ್ರಿ ಬುಕ್ಸ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳ್ಬೋದು. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಸೀಸನ್ಸ್ RCBದು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸೀಸನ್ಸ್ ಫಾರ್ ಬ್ಯಾಟ್ಸ್ಮನ್ ಇನ್ IPL ಅಂತ ಅಂದರೆ ಅದೇ ವಿರಾಟ್ ಕೊಹ್ಲಿ ಅವರ ಸೀಸನ್ ಇನ್ 2016. ಮೊದಲನೇದಾಗಿ ಏಸ್ಥೆಟಿಕ್ ಆ್ಯಕ್ಷನ್ ಇಟ್ಕೊಂಡಿರುವಂತಹ ಒನ್ ಆಫ್ ದ ಲೆಜೆಂಡ್ರಿ ಫಾಸ್ಟ್ ಬೌಲರ್ಸ್ ಕ್ರಿಕೆಟ್ ಹ್ಯಾಸ್ ಎವರ್ ಸೀನ್ ಅಂತ ಹೇಳ್ಬೋದು. ಮಿಚೆಲ್ ಸ್ಟಾರ್ಕ್, ದ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಫ್ರಮ್ ಆಸ್ಟ್ರೇಲಿಯಾ. ಕಿರಣ್ ಪೊಲಾರ್ಡ್ ಅವರು ಬ್ಯಾಕ್ ಆಫ್ ಆದಾಗ ಬಾಲ್ನ ಆಡ್ತಾ ಇಲ್ಲ ಅಂತಂದಾಗ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಫಾಲೋ ಮಾಡಿಕೊಂಡು ಕಿರಣ್ ಪೊಲಾರ್ಡ್ ಅವ್ರ ಹತ್ರ ಬಾಲ್ ಹಾಕಿದ್ದು ಆ್ಯಂಡ್ ಕಿರಣ್ ಪೊಲಾರ್ಡ್ ಅವರು ಬ್ಯಾಟ್ ನೆಸ್ತಿದ್ದು. ಸೊ ಇವೆಲ್ಲ ಒನ್ ಆಫ್ ದ ರೈವಲ್ರೀಸ್ ಇನ್ ಕ್ರಿಕೆಟ್ ದಟ್ ಕೆನ್ ನಾಟ್ ಬಿ ಫರ್ಗಾಟನ್ ಎಟ್ ಆಲ್. ಸೊ ದೀಸ್ ಆರ್ ಸ್ಕ್ರಿಪ್ಟೆಡ್ ಇನ್ ದ ಹಿಸ್ಟ್ರಿ ಆಫ್ ಮೆಮೊರೀಸ್ ಆಫ್ ಕ್ರಿಕೆಟ್ ಅಂತ ಹೇಳ್ಬೋದು. ಫಸ್ಟ್ ಟೈಮ್ RCB ಅನ್ಬಾಕ್ಸ್ ಅಂತ ಈವೆಂಟ್ ಮಾಡಿದಾಗ ಈ ಒಂದು ಕ್ಯಾಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದರು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿದ್ದ ಒಂದು ಎರಾ ವಾಯ್ಡ್ನ ಫಿಲ್ ಮಾಡಬೇಕಾಗಿರುವಂತಹ ಒಂದು ಫಿಗರ್ ಬೇಕಾಗಿತ್ತು RCBಗೆ. ಸೊ ಆ ಟೈಮಲ್ಲಿ ಆಕ್ಷನಲ್ಲಿ ಪಿಕ್ ಮಾಡಿ ಕ್ಯಾಪ್ಟನ್ ಮಾಡಿಕೊಂಡಂತಹ ಒಬ್ಬ ಪ್ಲೇಯರ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿರುದ್ಧ ಆರ್ನಿಜಗಲ್. RCBಯ ಇನ್ನೊಂದು ಹೋಮ್ ಗೇಮ್ ಇನ್ಕಮಿಂಗ್ ಟು ದ ಚಿನ್ನಸ್ವಾಮಿ ಸ್ಟೇಡಿಯಂ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಪ್ ಅಗೇನ್ಸ್ಟ್ ದ ಡೆಲ್ಲಿ ಕ್ಯಾಪಿಟಲ್ಸ್. ಈ ಸೀಸನ್ನಲ್ಲಿ ಎರಡನೇ ಮ್ಯಾಚ್ ಆಡ್ತಿದ್ದಾರೆ RCB ಅವರು, ಹೋಮ್ ಮ್ಯಾಚ್ ಅಂತ. ಆ್ಯಂಡ್ ಗುಜರಾತ್ ಮೇಲೆ ಒಂದು ಮ್ಯಾಚ್ ಆಡಿದರು ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಆ ಮ್ಯಾಚ್ ಸೋತಿದ್ರು. ಓನ್ಲಿ ಲಾಸ್ ಫಾರ್ RCB ಇನ್ 2025 ಸೀಸನ್. ಸೊ ಸೆಕೆಂಡ್ ಗೇಮ್ ಬೆಂಗಳೂರಲ್ಲಿ ಆಡಕ್ಕೆ ಬರ್ತಾ ಇದ್ದಾರೆ ಇವತ್ತು 10th ಏಪ್ರಿಲ್ ಅಗೇನ್ಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್. ಸೊ ಗುಜರಾತ್ ಟೈಟನ್ಸ್ ಟೀಮ್ ಬೆಂಗಳೂರಿಗೆ ಬಂದಾಗ ಒಂದಷ್ಟು ಜನ ಪ್ಲೇಯರ್ಸ್ದು ಗುಜರಾತ್ ಟೀಮಿಂದ ಹೋಮ್ ಕಮಿಂಗ್ ಆಗಿತ್ತು. ಪ್ರಸಿದ್ಧ ಕೃಷ್ಣ ಅವರಾಗಿರ್ಬೋದು, ಮೊಹಮ್ಮದ್ ಸಿರಾಜ್ ಅವರಾಗಿರ್ಬೋದು. ಆದರೆ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮಿಗೆ ಬರ್ತಿರೋದ್ರಿಂದ ಇನ್ನೂ ಜಾಸ್ತಿ ಹೋಮ್ ಕಮಿಂಗ್ಸ್ ಆಗುತ್ತೆ. ಯಾಕಂದರೆ ರೀಸೆಂಟ್ಲಿ RCBಗೆ ಆಡಿರುವಂಥ ಪ್ಲೇಯರ್ಸ್ ಕೂಡ ಇದ್ದಾರೆ. ಆ್ಯಂಡ್ ಒನ್ ಆಫ್ ದ ಲೆಜೆಂಡ್ರಿ ಪ್ಲೇಯರ್ಸ್ ಹು ಪ್ಲೇಡ್ ಫಾರ್ RCB ಇನ್ ದ ಪಾಸ್ಟ್ ಅವ್ರು ಕೂಡ ಡೆಲ್ಲಿ ಟೀಮಲ್ಲಿದ್ದಾರೆ. ಸೊ ಇವ್ರಿಗೆಲ್ಲ ಒಂದು ಹೋಮ್ ಕಮಿಂಗ್ ಆಗುತ್ತೆ. ಸೊ ಯಾರ್ಯಾರು ಅಂತ ಒಂದು ಮೆಲುಕು ಹಾಕೋಣ, ಯಾರ್ಯಾರಿದ್ದರು ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ RCBಗೆ ಆಡಿದವರು ಅಂತ. ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ನಿಂದ ಇಷ್ಟು ಜನ ಹೋಮ್ ಕಮಿಂಗ್ ಮಾಡ್ತಿದ್ದಾರೆ, ಯಾರ್ಯಾರು ಅಂತ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಏಸ್ಥೆಟಿಕ್ ಆ್ಯಕ್ಷನ್ ಇಟ್ಕೊಂಡಿರುವಂತಹ ಒನ್ ಆಫ್ ದ ಲೆಜೆಂಡ್ರಿ ಫಾಸ್ಟ್ ಬೌಲರ್ಸ್ ಕ್ರಿಕೆಟ್ ಹ್ಯಾಸ್ ಎವರ್ ಸೀನ್ ಅಂತ ಹೇಳ್ಬೋದು. ಮಿಚೆಲ್ ಸ್ಟಾರ್ಕ್, ದ ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್ ಫ್ರಮ್ ಆಸ್ಟ್ರೇಲಿಯಾ. He is a two-time World Cup champion 2015 and 2023 and one-time T20 World Cup champion in 2021. ಚಾಂಪಿಯನ್ ಬೌಲರ್ ಅಂತ ಹೇಳ್ಬೋದು ಫ್ರಮ್ ಆಸ್ಟ್ರೇಲಿಯಾ. ಸೊ ದ್ಯಾಟ್ ಗೈ ಹೂ ಹ್ಯಾಸ್ ಬ್ರಾಟ್ ಸೋ ಮೆನಿ ಲಾರೆಲ್ಸ್ ಟು ಆಸ್ಟ್ರೇಲಿಯಾ. ಬರೀ ವರ್ಲ್ಡ್ ಕಪ್ಸ್ ಬಿಟ್ಟರೆ ಆ್ಯಶಸ್ ಆಗಿರ್ಬೋದು, ವಾರ್ಡ್ ಗವಾಸ್ಕರ್ ಟ್ರೋಫಿ ಸೀರೀಸ್ ಆಗಿರ್ಬೋದು, ಆ್ಯಂಡ್ ಬೇರೆ ಬೇರೆ ಥರ ಟೆಸ್ಟ್ ಸೀರೀಸ್ಗಳು, ODI ಸೀರೀಸ್, T20s ಈಸ್ ಕಾಂಟ್ರಿಬ್ಯೂಟೆಡ್ ಟು ಆಸ್ಟ್ರೇಲಿಯಾ ಹೆಲ್ ಲಾಟ್ ಮೆನಿ ಟೈಮ್ಸ್. ಸೊ ಈ ಥರ ಒಬ್ಬ ಪ್ಲೇಯರು, ಒಬ್ಬ ಲೆಜೆಂಡ್ ಆಫ್ ಕ್ರಿಕೆಟು. IPLನ ತುಂಬ ಕಡಿಮೆ ಆಡಿದ್ದಾರೆ ಆ್ಯಕ್ಚುಲಿ. ಈ ಸಲ 4th ಸೀಸನ್ ಆಡ್ತಾ ಇದ್ದಾರೆ. 2014-15ನಲ್ಲಿ ದಿಸ್ ಲೆಜೆಂಡ್ ಮಿಚೆಲ್ ಸ್ಟಾರ್ಕ್ ಹ್ಯಾಡ್ ಪ್ಲೇಡ್ ಫಾರ್ RCB. IPL 2014 ಸೀಸನಲ್ಲಿ ಮಿಚೆಲ್ ಸ್ಟಾರ್ಕ್ 9.4 crore ಬೈ ಮಾಡಿದರು RCB ಮ್ಯಾನೇಜ್ಮೆಂಟು ಮಿಚೆಲ್ ಸ್ಟಾರ್ಕ್ ಅವ್ರನ್ನ. ಆ್ಯಂಡ್ 2014 ಆ್ಯಂಡ್ 2015 ಎರಡು ಸೀಸನ್ನು ಕಂಟಿನ್ಯೂಸ್ ಆಗಿ RCB ತಂಡಕ್ಕೆ ಆಡಿದರು ಮಿಚೆಲ್ ಸ್ಟಾರ್ಕ್. ಆ್ಯಂಡ್ ಹಿ ಹ್ಯಾಡ್ ಒನ್ ಆಫ್ ದ ಫೈನೆಸ್ಟ್ ಸೀಸನ್ಸ್. ಸೊ ಮಿಚೆಲ್ ಸ್ಟಾರ್ಕ್ ಅವರು 14 ವಿಕೆಟ್ಸ್ ತೊಗೊಂಡಿದ್ರು ಇನ್ ದ 2014 IPL. ಒನ್ ಆಫ್ ದ ಫೈನೆಸ್ಟ್ ಸೀಸನ್ಸ್ ಆಫ್ IPL ಅಂತ ಅಂದರೆ ಮಿಚೆಲ್ ಸ್ಟಾರ್ಕ್ಗೆ ಅದು 2014 IPLನೇ RCB ಪರವಾಗಿ ಆಡಬೇಕಾದ್ರೆ. ಹೌ ಡಿಡ್ ಮಿಚೆಲ್ ಸ್ಟಾರ್ಕ್ ಫೇರ್ ಇನ್ ದಟ್ ಸೀಸನ್ ಅಂತಂದರೆ 2014ನಲ್ಲಿ he had picked 14 wickets with an economy rate of 7.49. ಒನ್ ಆಫ್ ದ ಐಕಾನಿಕ್ ರೈವಲ್ರೀಸ್ ಇನ್ ಕ್ರಿಕೆಟ್ ಅಂತ ಅನ್ಬೋದು. IPLನ ಎಕ್ಸೈಟಿಂಗ್ ಮಾಡಿದ್ದು, IPLಗೆ ವ್ಯೂವರ್ಶಿಪ್ ರೆಕಾರ್ಡ್ ತಂದಿದ್ದು, ಆ್ಯಂಡ್ ಇದೆಲ್ಲ ಈ ಮೂಮೆಂಟ್ಸನ್ನೇ. ಸೊ ಮಿಚೆಲ್ ಸ್ಟಾರ್ಕ್ ವರ್ಸಸ್ ಕಿರಣ್ ಪೊಲಾರ್ಡ್ ಆದಂತಹ ಒಂದು ಕಿರಿಕ್ ನನಗೆ ನೆನಪಿದೆ. ಕಿರಣ್ ಪೊಲಾರ್ಡ್ ಅವರು ಬ್ಯಾಕ್ ಆಫ್ ಆದಾಗ ಬಾಲ್ನ ಆಡ್ತಾ ಇಲ್ಲ ಅಂತಂದಾಗ ಮಿಚೆಲ್ ಸ್ಟಾರ್ಕ್ ಅವ್ರನ್ನ ಫಾಲೋ ಮಾಡಿಕೊಂಡು ಪೊಲಾರ್ಡ್ ಅವ್ರ ಹತ್ರ ಬಾಲ್ ಹಾಕಿದ್ದು ಆ್ಯಂಡ್ ಕಿರಣ್ ಪೊಲಾರ್ಡ್ ಅವರು ಬ್ಯಾಟ್ ನೆಸ್ತಿದ್ದು. ಸೊ ಇವೆಲ್ಲ ಒನ್ ಆಫ್ ದ ರೈವಲ್ರೀಸ್ ಇನ್ ಕ್ರಿಕೆಟ್ ದಟ್ ಕೆನ್ ನಾಟ್ ಬಿ ಫರ್ಗಾಟನ್ ಎಟ್ ಆಲ್. ಸೊ ದೀಸ್ ಆರ್ ಸ್ಕ್ರಿಪ್ಟೆಡ್ ಇನ್ ದ ಹಿಸ್ಟ್ರಿ ಆಫ್ ಮೆಮೊರೀಸ್ ಆಫ್ ಕ್ರಿಕೆಟ್ ಅಂತ ಹೇಳ್ಬೋದು. ಆ ಥರ ಒಂದು ರೈವಲ್ರಿ ಟೈಮಲ್ಲಿ, ಆ ಎರಾದಲ್ಲಿ ಆಡಿದಂತಹ ಪ್ಲೇಯರ್ ಮಿಚೆಲ್ ಸ್ಟಾರ್ಕ್ ಫಾರ್ RCB. ಫಾಲೋಯಿಂಗ್ ಸೀಸನ್ 2015ನಲ್ಲಿ ಕೂಡ ಆಡಿದ್ರು. ಒನ್ ಆಫ್ ದ ಫೈನೆಸ್ಟ್ ಲೆಜೆಂಡ್ಸ್ ದ ಕ್ರಿಕೆಟ್ ಹ್ಯಾಸ್ ಎವರ್ ಸೀನ್ ಅಂತ ಹೇಳ್ಬೋದು, ದ ಗೇಮ್ ಹ್ಯಾಸ್ ಎವರ್ ಸೀನ್. ಅದಾದಮೇಲೆ ಮಿಚೆಲ್ ಸ್ಟಾರ್ಕ್ IPLಗೆ ವಾಪಸ್ ಬಂದಿದ್ದಂತಂದ್ರೆ 2024ಅಲ್ಲಿ 11.75 crore ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ ಪಿಕ್ ಮಾಡಿದ್ದಾರೆ. ಸೊ ಇದಕ್ಕೆ ನಾನು ಹೋಮ್ ಕಮಿಂಗ್ ಅಂತ ಹೇಳಿದ್ದು. ಡೆಲ್ಲಿ ಕ್ಯಾಪಿಟಲ್ಸ್ ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಇದು ಇನ್ನೊಂದು ಹೋಮ್ ಕಮಿಂಗ್ ಆಗಿರುತ್ತೆ. ಮಿಚೆಲ್ ಸ್ಟಾರ್ಕ್ ವಿಲ್ ಬಿ ಕಮಿಂಗ್ ಬ್ಯಾಕ್ ಟು ಹಿಸ್ ಫಸ್ಟ್ IPL ಟೀಮ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಎರಡನೇದಾಗಿ ಯಾರಿಗೆ ಹೋಮ್ ಕಮಿಂಗ್ ಆಗ್ತಿರುತ್ತೆ ಅಂತಂದರೆ ಒನ್ ಆಫ್ ದ ಕ್ಯಾಪ್ಟನ್ಸ್ ಹೂ ಹ್ಯಾಸ್ ಲೆಡ್ ದಿಸ್ ವಂಡರ್ಫುಲ್ ಫ್ರಾಂಚೈಸಿ. ಸೊ ಫಸ್ಟ್ ಟೈಮ್ RCB ಅನ್ಬಾಕ್ಸ್ ಅಂತ ಈವೆಂಟ್ ಮಾಡಿದಾಗ ಈ ಒಂದು ಕ್ಯಾಪ್ಟನ್ನ ಇಂಟ್ರೊಡ್ಯೂಸ್ ಮಾಡಿದರು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿದ್ದ ಒಂದು ಎರಾ
ವಾಯ್ಡ್ನ ಫಿಲ್ ಮಾಡಬೇಕಾಗಿರುವಂತಹ ಒಂದು ಫಿಗರ್ ಬೇಕಾಗಿತ್ತು ಆರ್ ಸಿ ಬಿಗೆ. ಸೊ ಆ ಟೈಮಲ್ಲಿ ಆಕ್ಷನಲ್ಲಿ ಪಿಕ್ ಮಾಡಿ ಕ್ಯಾಪ್ಟನ್ ಮಾಡಿಕೊಂಡಂತಹ ಒಬ್ಬ ಪ್ಲೇಯರ್, ಸೌತ್ ಆಫ್ರಿಕಾದ ಲೆಜೆಂಡ್ ಅಂತ ಕರಿಬೋದು. ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ಸ್ ಕ್ರಿಕೆಟ್ ಇಸ್ ಎವರ್ ಸೀನ್ ಅಗೇನ್. ಯಾಕಂದರೆ ಅವರ ಬ್ಯಾಟಿಂಗ್ ಕಂಬೈನ್ಡ್ ವಿತ್ AB de Villiers ವಾಸ್ ಒನ್ ಆಫ್ ದ ಪೀಕ್ ಮೊಮೆಂಟ್ಸ್ ಇನ್ ಕ್ರಿಕೆಟ್ ಸೌತ್ ಆಫ್ರಿಕಾಗೆ ಆಡ್ತಿರ್ಬೇಕಾದ್ರೆ. ಆ್ಯಂಡ್ AB de Villiers ಸೌತ್ ಆಫ್ರಿಕಾ ಜಯಂಟ್ RCBಗೆ ಆಡಿದರು. ಆ್ಯಂಡ್ ಇನ್ನೊಬ್ಬ ಸೌತ್ ಆಫ್ರಿಕಾ ಜಯಂಟ್ ಬೆಂಗಳೂರಿಗೆ ಬಂದಾಗ ಇಟ್ ವಾಸ್ ಲೈಕ್ ರಿಪ್ಲೇಸ್ಮೆಂಟ್, ಲೈಕ್ ರಿಪ್ಲೇಸ್ಮೆಂಟ್ ಫಾರ್ AB de Villiers ಅಂತ ಹೇಳ್ಬೋದು. ಫಾಫ್ ಡು ಪ್ಲೇಸಸ್ ಚಿನ್ನಸ್ವಾಮಿ ಸ್ಟೇಡಿಯಂನ ವೈಬ್ ಬಹಳನೇ ಇಷ್ಟಪಟ್ಟಂತಹ ಒಬ್ಬ ಪ್ಲೇಯರ್. ಬರೀ ಕ್ಯಾಪ್ಟನ್ಸಿ ಮಾತ್ರ ಅಲ್ಲ, ಬ್ಯಾಟಿಂಗ್ ಮಾಡ್ತಾನೂ ಕೂಡ ಒಳ್ಳೊಳ್ಳೆ ಎಕ್ಸಾಂಪಲ್ ಸೆಟ್ ಮಾಡಿ ಒಳ್ಳೊಳ್ಳೆ ಸ್ಟಾರ್ಟ್ಸ್ ಕೊಡ್ತಿದ್ದಂತಹ ಮಹಾನ್ ಪ್ಲೇಯರ್ RCBಗೆ ಫಾಫ್ ಡು ಪ್ಲೇಸಸ್. ಸೊ ಫಾಫ್ ಡು ಪ್ಲೇಸಸ್ ಅವರ ಸರ್ವಿಸಸ್ ಮುಗ್ದಿತ್ತು. ಹಿ ಕೆನಾಟ್ ಕಂಟಿನ್ಯೂ ಆಸ್ ಅ ಕ್ಯಾಪ್ಟನ್ ಫಾರ್ ದ ನೆಕ್ಸ್ಟ್ ಸೈಕಲ್ ಆಲ್ಸೋ ಅಂತ ಯೋಚನೆ ಮಾಡಿ ರಜತ್ ಪಾಟಿದಾರ್ ಅವ್ರನ್ನ ಕ್ಯಾಪ್ಟನ್ ಅಂತ ನೇಮ್ ಮಾಡಿ ಫಾಫ್ ಡು ಪ್ಲೇಸಸ್ನ ಅನ್ಫಾರ್ಚುನೇಟ್ಲಿ RCBಯಲ್ಲಿ ಇಟ್ಕೊಳ್ಳೋಕ್ಕಾಗಿಲ್ಲ. ಬಿಕಾಸ್ ದೇರ್ ವಾಸ್ ನೋ ರೂಮ್ ಟು ರಿಟೇನ್ ಅ ಪ್ಲೇಯರ್ ಆಫ್ ಫಾರಿನ್ ಪ್ಲೇಯರ್ ಆ್ಯನ್ ಓಪನರ್. ಯಾಕೆಂದರೆ RCB ಹ್ಯಾಡ್ ಟು ಮೂವ್ ಆನ್. ಸೊ ಅದಕ್ಕಾಗಿ ಫಾಫ್ ಡು ಪ್ಲೇಸಸ್ನ ಪಿಕ್ ಮಾಡೋಕ್ಕಾಗಿಲ್ಲ RCBಗೆ ಈ ಸಲ. ಬಟ್ ಹಿ ಹ್ಯಾಸ್ ಕಾನ್ ಟು ಡೆಲ್ಲಿ ಕ್ಯಾಪಿಟಲ್ಸ್. ಆ್ಯಂಡ್ ಇವಾಗೂ ಕೂಡ ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ಪ್ರೂವ್ ಮಾಡ್ತಿದ್ದಾರೆ. ಬಿಕಾಸ್ ಹಿ ಹಸ್ ಬೀನ್ ಪ್ಲೇಯಿಂಗ್ ಫೈನ್ ವಿತ್ ದ ಡೆಲ್ಲಿ ಕ್ಯಾಪಿಟಲ್ಸ್ ಆಲ್ಸೋ. ಸೊ ಲಾಸ್ಟ್ ಸೀಸನ್ ಆ್ಯಂಡ್ ಅದರ ಪ್ರೀವಿಯಸ್ 2 ಸೀಸನ್ಸ್ನೇ ಆಡಿದಂತಹ ಫಾಫ್ ಡು ಪ್ಲೇಸಸ್ RCBಗೆ ಹೀ ಈಸ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಹೀಲ್ ಫೀಲ್ ಆಲ್ ದೋಸ್ ವೈಬ್ಸ್. ಬರೀ 3 ಸೀಸನ್ ಸಾಕಾಗಿತ್ತು ಫಾರ್ RCB ಫ್ಯಾನ್ಸ್ ಟು ಶವರ್ ಆಲ್ ದ ಲವ್ ಆನ್ ಹಿಮ್. ಯಾಕೆಂದರೆ RCB ಫ್ಯಾನ್ಸ್ ಲಾಯಲ್ಟಿ ನಮಗೆ ಗೊತ್ತು. ಆ್ಯಂಡ್ ಫಾಫ್ ಡು ಪ್ಲೇಸಸ್ ಇಸ್ ಒನ್ ಆಫ್ ದೋಸ್ ಪ್ಲೇಯರ್ಸ್ ಹು ಹ್ಯಾಸ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಲವ್ ಫ್ರಮ್ ದ RCB ಫ್ಯಾನ್ಸ್. ಸೊ ಅವ್ರು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಅಂತಂದರೆ ಬೆಂಗಳೂರು ಫ್ಯಾನ್ಸ್ ಯಾರು ಮರ್ತಿರಲ್ಲ ಫಾಫ್ ಡು ಪ್ಲೇಸಸ್ ಯಾರು ಅಂತ. ಆ್ಯಂಡ್ ಫಾಫ್ ಡು ಪ್ಲೇಸಸ್ ಕೂಡ ಖಂಡಿತವಾಗ್ಲೂ ಈ ಫ್ರಾಂಚೈಸಿ ಕಡೆ ಗ್ರ್ಯಾಟಿಟ್ಯೂಡ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ದ ಫ್ರಾಂಚೈಸಿ ಆಲ್ಸೋ ಗ್ರ್ಯಾಟಿಟ್ಯೂಡ್ ಇರುತ್ತೆ ಟುವರ್ಡ್ಸ್ ಫಾಫ್ ಡು ಪ್ಲೇಸಸ್. ದಿಸ್ ವಿಲ್ ಬಿ ಅನದರ್ ಹೋಮ್ ಕಮಿಂಗ್ ದಟ್ ವುಡ್ ಬಿ ಲವ್ಡ್ ಬೈ ದ ಫ್ಯಾನ್ಸ್ ಟು ವಾಚ್ ಇನ್ ದ ಚಿನ್ನಸ್ವಾಮಿ ಸ್ಟೇಡಿಯಂ. ಇನ್ನೊಂದು ಹೋಮ್ ಕಮಿಂಗ್ ಯಾರಿಗೆ ಅಂತ ಹೇಳಿದ್ರೆ ಇವ್ರಿಗೆ ಇಂಟ್ರೊಡಕ್ಷನೇ ಬೇಕಾಗಿಲ್ಲ. ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಈ ಸಲ ಕ್ಯಾಪ್ಟನ್ಸಿ ಆಫರ್ ಮಾಡಿದರು. ಬಟ್ ನನಗೆ ಕ್ಯಾಪ್ಟನ್ಸಿ ಬೇಡ ಅಂತ ಹೇಳಿಬಿಟ್ಟು ಅಭಿಷೇಕ್ ನಾಯರ್ ಅವ್ರ ಜೊತೆಗೆ ಬ್ಯಾಟಿಂಗ್ ಮೇಲೆ ವರ್ಕ್ ಮಾಡಿಕೊಂಡು ಅವರ T20 ಲೆಗಸಿನ ರೀಡಿಫೈನ್ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಲ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅಕ್ಷರ್ ಪಟೇಲ್ ಅವ್ರನ್ನ ಹೆಲ್ಪ್ ಮಾಡೋದಕ್ಕೆ ಲೀಡರ್ಶಿಪ್ ರೋಲಲ್ಲಿ ನಾಟ್ ಆಸ್ ಎ ಕ್ಯಾಪ್ಟನ್ ಬಟ್ ಆಸ್ ಅ ಪ್ಯೂರ್ ಬ್ಯಾಟರ್ ಎಂಟ್ರಿ ಕೊಟ್ಟಿರುವಂತಹ ನಮ್ಮ ಕನ್ನಡಿಗ KL ರಾಹುಲ್. ಸೊ KL ರಾಹುಲ್ ಅವ್ರಿಗೆ ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ. RCBಗೆ ಅವ್ರು ಆಡಿರೋ ಡೇಸ್ ನಮಗೆ ನೆನಪಿದೆ. 2016 IPL ನಮಗೆ ನೆನಪಿದೆ. 2016 IPLನಲ್ಲಿ ಫೈನಲ್ಸ್ ತನಕ ಹೋಗಿ ಫೈನಲ್ಸ್ ಬೆಂಗಳೂರಲ್ಲಿ ಆಡಿ ವಿರಾಟ್ ಕೊಹ್ಲಿ ಅವರು ಆ ಥರ ಸೀಸನ್ ಆಡಿ ಆ್ಯಂಡ್ ಆ ಥರ ಬೌಲಿಂಗಲ್ಲಿ ಆ ಥರ ಬೌಲಿಂಗ್ ಇಟ್ಕೊಂಡು ಒಂದು ಮೀಡಿಯಾಕರ್ ಬೌಲಿಂಗ್ ಲೈನಪ್ ಅಂತಲೇ ಹೇಳ್ಬೋದು 2016ನಲ್ಲಿ RCBದು. ಬಟ್ ಆ ಥರ ಬೌಲಿಂಗ್ ಲೈನಪ್ ಇಟ್ಕೊಂಡು ಕೂಡ ಫೈನಲ್ಸ್ ತನಕ ಹೋಗಿ ಫೈನಲ್ಗೆ ಹೋಗೋದಕ್ಕೂ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋಕ್ಕೆ ನಮಗೆ ಗೊತ್ತಿದೆ ವಿರಾಟ್ ಕೊಹ್ಲಿ ಅವರ ಪರ್ಫಾರ್ಮೆನ್ಸಸ್ ಹೇಗಿತ್ತು ಅಂತ. ವಿ ಹ್ಯಾಡ್ ಟು ವಿನ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚಸ್ ಟುವರ್ಡ್ಸ್ ದ ಎಂಡ್ ಆಫ್ ದ ಲೀಗ್ ಸ್ಟೇಜ್ ಆಫ್ ದ ಟೂರ್ನಮೆಂಟ್. ಸೊ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂದ ರನ್ಸ್ ಬರುತ್ತೆ. ಬರೋಬ್ಬರಿ 973 ರನ್ಸ್ ಸ್ಕೋರ್ ಮಾಡ್ತಾರೆ ವಿರಾಟ್ ಕೊಹ್ಲಿ. ಆ್ಯಂಡ್ RCBನ ಫೈನಲ್ಸ್ ತನಕ ಕರ್ಕೊಂಡು ಹೋಗ್ತಾರೆ. ಅನ್ಫಾರ್ಚುನೇಟ್ಲಿ ಫೈನಲ್ಸ್ ನಮ್ದು ಆಗಿರಲ್ಲ, ಬರ್ದಿರಲಿಲ್ಲ ಅಂತ ಹಣೆಯಲ್ಲಿ ಅಂತ ಹೇಳ್ಬೋದು RCBಗೆ. ಬಟ್ ದ್ಯಾಟ್ ಸೀಸನ್ ವಾಸ್ ರಿಟನ್ ಇನ್ ದ ಹಿಸ್ಟ್ರಿ ಬುಕ್ಸ್ ಆಫ್ ಇಂಡಿಯನ್ ಕ್ರಿಕೆಟ್ ಅಂತ ಹೇಳ್ಬೋದು. ಯಾಕಂದರೆ ಒನ್ ಆಫ್ ದ ಫೈನೆಸ್ಟ್ ಸೀಸನ್ಸ್ RCBದು ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸೀಸನ್ಸ್ ಫಾರ್ ಅ ಬ್ಯಾಟ್ಸ್ಮನ್ ಇನ್ IPL ಅಂತ ಅಂದರೆ ಅದೇ ವಿರಾಟ್ ಕೊಹ್ಲಿ ಅವರ ಸೀಸನ್ ಇನ್ 2016. ಸೊ ಆ ಸೀಸನ್ನಲ್ಲೇ KL ರಾಹುಲ್ ಕೂಡ RCB ಪಾರ್ಟ್ ಆಗಿದ್ದರು. ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ಸ್ ಫಾರ್ ಇಂಡಿಯಾ ಆಗಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿ ವಿನ್ನಲ್ಲಿ ಒಂದು ಇಂಟಿಗ್ರಲ್ ಪಾರ್ಟ್ ಪ್ಲೇ ಮಾಡಿರುವಂತಹ ಒಬ್ಬ ಲೆಜೆಂಡರಿ ಪ್ಲೇಯರ್ ಅಂತಲೇ ಹೇಳ್ಬೋದು ಇವಾಗ KL ರಾಹುಲ್. ಅವ್ರಿಗೆ ಬೆಂಗಳೂರು ಹೋಮ್ ಗ್ರೌಂಡು. ಅವ್ರನ್ನ ಯಾವತ್ತೂ ಕೇಳಿದ್ರು ಅವ್ರು ಹೇಳೋದೇ ಬೆಂಗಳೂರು ಇಸ್ ಮೈ ಫಸ್ಟ್ ಹೋಮ್ ಅಂತ. ಸೊ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅದೆಷ್ಟು ಮ್ಯಾಚ್ ಆಡಿರ್ತಾರೆ ಅಂತ ಅವ್ರಿಗೆ ಲೆಕ್ಕ ಇರಲ್ಲ. ಅಷ್ಟು ಮ್ಯಾಚಸ್ ಆಡಿ ಅಷ್ಟು ಎಕ್ಸ್ಪೀರಿಯನ್ಸ್ ಇರುವಂತಹ KL ರಾಹುಲ್ ಬೆಂಗಳೂರಿಗೆ ಬರ್ತಿದ್ದಾರೆ ಅಂತಂದರೆ ಹೀಲ್ ಡೆಫಿನೆಟ್ಲಿ ಫೀಲ್ ಆಲ್ ದೋಸ್ ವೈಬ್ಸ್. ಯಾಕಂದರೆ ಅವ್ರಿಗೆ ಹೊಸದು ಅಲ್ವೇ ಅಲ್ಲ ಬೆಂಗಳೂರಿಗೆ ಬಂದಿರೋದು. ಆ್ಯಂಡ್ ಕನ್ನಡಿಗರು ಬೆಂಗಳೂರಿನಲ್ಲಿ ಎಷ್ಟು ಜನ ಇದ್ದಾರೆ ಆ್ಯಂಡ್ KL ರಾಹುಲ್ನ ಇಷ್ಟಪಡೋರು ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತೇ ಗೊತ್ತು. ಬರೀ KL ರಾಹುಲ್ ಒಬ್ಬರಿಗೋಸ್ಕರ ಇಡೀ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನೇ ಇಷ್ಟಪಡುವಂತಹ ಕನ್ನಡಿಗರು ಬೆಂಗಳೂರಲ್ಲಿದ್ದಾರೆ. ಆ್ಯಂಡ್ ಅದಲ್ಲಿ ತಪ್ಪಿಲ್ವೇ ಇಲ್ಲ. ಯಾಕೆಂದರೆ KL ರಾಹುಲ್ ಒಬ್ಬ ಕನ್ನಡಿಗ. ಸೊ ಕನ್ನಡದ ಆಟಗಾರರು ಬೆಳಿಬೇಕು. ಆ್ಯಂಡ್ ಆಲ್ರೆಡಿ ಬೆಳೆದಿರುವಂತಹ ಕನ್ನಡ ಆಟಗಾರರನ್ನ ಸಪೋರ್ಟ್ ಮಾಡೋದ್ರಲ್ಲಿ 100% ಸಂಶಯನೇ ಇಲ್ಲ. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ RCB ಬಿಟ್ಟರೆ ಡೆಲ್ಲಿ ಕ್ಯಾಪಿಟಲ್ಸ್ನೇ ಲವ್ ಮಾಡ್ತಾರೆ RCB ಫ್ಯಾನ್ಸ್ ಅಂತ ಹೇಳ್ಬೋದು. ಯಾಕೆಂದರೆ KL ರಾಹುಲ್ ಇದ್ದಾರೆ ಆ ಟೀಮ್ನಲ್ಲಿ. ಸೊ ಫಾಫ್ ಡು ಪ್ಲೇಸಸ್ ಮಿಚೆಲ್ ಸ್ಟಾರ್ಕ್ ಆ್ಯಂಡ್ KL ರಾಹುಲ್. ಸೊ 3 ಜನ ದಿಗ್ಗಜರು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಸೊ RCBಗೆ ಒಂಥರ ಹೋಮ್ ಕಮಿಂಗ್ ಆಗಿದ್ದರೆ ಈ 3 ಪ್ಲೇಯರ್ಸ್ಗೆ ಒಂಥರ ಹೋಮ್ ಕಮಿಂಗ್ ಆಗಿರುತ್ತೆ. ಆ್ಯಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ಈಸ್ ಅ ವಂಡರ್ಫುಲ್ ಟೀಮ್ ಟು ಪ್ಲೇ ಅಗೇನ್ಸ್ಟ್. ಯಾಕೆಂದರೆ ಈ ಸಲ ನಾನು ನೋಡ್ದಂಗೆ ಒನ್ ಆಫ್ ದ ಮೋಸ್ಟ್ ಬ್ಯಾಲೆನ್ಸ್ ಸೈಡ್ಸ್ ಅಂತ ಹೇಳಿದರೆ ಅದು ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಆಗಿರುತ್ತೆ. ಆ್ಯಂಡ್ ನಮಗದು ಪಾಯಿಂಟ್ಸ್ ಟೇಬಲಲ್ಲಿ ರಿಸಲ್ಟಲ್ಲಿ ಕಾಣ್ತಾ ಇದೆ. ಸ್ಟಿಲ್ ದ ಇನಿಷಿಯಲ್ ಸ್ಟೇಜಸ್ ಆಫ್ ದ ಟೂರ್ನಮೆಂಟ್ ಬಟ್ ಪಾಯಿಂಟ್ಸ್ ಟೇಬಲಲ್ಲಿ ಆಲ್ರೆಡಿ ಕಾಣ್ತಾ ಇದೆ. ಸೊ ಹೆಡ್ ಟು ಹೆಡ್ ಅಂತ ನೋಡೋಕೆ ಹೋದರೆ RCB ಡೆಲ್ಲಿ ಕ್ಯಾಪಿಟಲ್ಸ್ ಮುಂದೆ ಖಂಡಿತವಾಗ್ಲೂ ಅಹೆಡ್ ಇದ್ದಾರೆ. ಈ ಸಲ ಡೆಲ್ಲಿ ಟೀಮ್ ತುಂಬ ಚೆನ್ನಾಗಿರ್ಬೋದು. ಬಟ್ ಡೆಲ್ಲಿನ ಆಬ್ವಿಯಸ್ಲಿ RCB ಡಾಮಿನೇಟ್ ಮಾಡಿದ್ದಾರೆ ಇನ್ ದ ಪಾಸ್ಟ್.
ಯಾಕಂದರೆ 31 ಮ್ಯಾಚಸ್ ಆಡಿದರೆ ಆರ್ ಸಿ ಬಿ ವರ್ಸಸ್ ಡಿ ಸಿ IPL ಹಿಸ್ಟ್ರಿಯಲ್ಲಿ ಆರ್ ಸಿ ಬಿ ಹ್ಯಾವ್ ವನ್ 19 ಮ್ಯಾಚಸ್ ಔಟ್ ಆಫ್ ದ 31 ಮ್ಯಾಚಸ್ ಆ್ಯಂಡ್ ಡೆಲ್ಲಿ 11 ಗೆದ್ದಿದ್ದಾರೆ. 1 ಮ್ಯಾಚ್ ನೋ ರಿಸಲ್ಟ್ ಆಗಿ ಕ್ಯಾರಿ ಔಟ್ ಆಗಿದೆ ಆರ್ ಸಿ ಬಿ ವರ್ಸಸ್ ಡಿ ಸಿ ಮ್ಯಾಚಸಲ್ಲಿ. ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರನ್ನ ಫೋರ್ಟ್ರೆಸ್ ಮಾಡ್ಕೊಳ್ಬೇಕಾಗಿರುವ ಸಮಯ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ. ಯಾವುದಾದ್ರೂ ಒಂದು ಸಕ್ಸಸ್ಫುಲ್ ಕ್ಯಾಂಪೇನ್ಸ್ ಫಾರ್ ಅ ಪರ್ಟಿಕ್ಯುಲರ್ ಟೀಮ್ ಅಂತ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ತೊಗೊಳ್ಳಿ ಮುಂಬೈ ಇಂಡಿಯನ್ಸ್ ಅಥವಾ ಚೆನ್ನೈ ಸೂಪರ್ ಕಿಂಗ್ಸ್ ಅಂತ ತೊಗೊಳ್ಳಿ. ಸೊ ಅವ್ರು ಗೆದ್ದಿರುವಂತಹ ಸೀಸನ್ನಲ್ಲಿ ಅವರ ಹೋಮ್ ಗ್ರೌಂಡ್ ಯಾವುದಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಚೆಪಾಕ್ ಫಾರ್ CSK. ಸೊ ಅವರು ಅದನ್ನ ಫೋರ್ಟ್ರೆಸ್ ಮಾಡ್ಕೊಂಡಿರ್ತಾರೆ. ಅದನ್ನ ಯಾರು ಬ್ರೀಚ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ನೀವು ನಮ್ಮ ಗ್ರೌಂಡಿಗೆ ಬನ್ನಿ, ನೀವು ನಮ್ಮನ್ನ ಸೋಲ್ಸೋಕ್ಕೆ ಆಗೋದೇ ಇಲ್ಲ. ಸೊ ಅದನ್ನ ಫೋರ್ಟ್ರೆಸ್ ಅಂತ ಕರೀತಾರೆ. ವಿ ಆರ್ ಫೇಸಿಂಗ್ ದ ಅನ್ಬೀಟನ್ ಟೀಮ್ ಟಿಲ್ ನೌ ಇನ್ ದ IPL ದಿಸ್ ಸೀಸನ್ ಇನ್ 2025. ಸೊ ಡೆಲ್ಲಿ ಕ್ಯಾಪಿಟಲ್ಸ್ ಇವಾಗಿನ ತನಕ 1 ಮ್ಯಾಚ್ನ ಕೂಡ ಸೋತಿಲ್ಲ. 3 ಮ್ಯಾಚ್ ಆಡಿದ್ದಾರೆ ಆ್ಯಂಡ್ 3 ಕೂಡ ಗೆದ್ದಿದ್ದಾರೆ. ಆ್ಯಂಡ್ 4ನೇ ಮ್ಯಾಚು ಹೈಲಿ ಕಾನ್ಫಿಡೆಂಟ್ ಸೈಡ್ ಆಗಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ವಿತ್ ಸೋ ಮೆನಿ ಫೆಮಿಲಿಯರ್ ನೇಮ್ಸ್ ಹು ಹ್ಯಾವ್ ಪ್ಲೇಡ್ ಇನ್ ಚಿನ್ನಸ್ವಾಮಿ. ಸೊ ಬೆಂಗಳೂರಿಗೆ ಬಂದು ಬೆಂಗಳೂರನ್ನ ಬೀಟ್ ಮಾಡೋಕ್ಕೆ ರೆಡಿ ಇರ್ತಾರೆ. ಬೇಕಂದರೆ ಗುಜರಾತ್ ಟೈಟನ್ಸ್ ಬೆಂಗಳೂರಿಗೆ ಬಂದು ಆರ್ ಸಿ ಬಿಯ ಹೋಮ್ ಅಡ್ವಾಂಟೇಜ್ನ ಡೆಂಟ್ ಮಾಡಿದರು. ಸೊ ಒಂದು ಕಾನ್ಫಿಡೆನ್ಸ್ ಕೂಡ ಡೆಂಟ್ ಆಗಿರುವಂತಹ ಆರ್ ಸಿ ಬಿ ಚಿನ್ನಸ್ವಾಮಿನಲ್ಲಿ ಆಡ್ತಿರ್ತಾರೆ. ಬಟ್ ಡೆಫಿನೆಟ್ಲಿ ಫ್ಯಾನ್ಸ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಚಿಯರ್ ಮಾಡೋದಕ್ಕೆ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ. ಒನ್ ಆಫ್ ದಿ ಬೆಸ್ಟ್ ಫ್ಯಾನ್ ಬೇಸಸ್ ಇನ್ ಕ್ರಿಕೆಟ್. ಸೊ ಆರ್ ಸಿ ಬಿ ಫ್ಯಾನ್ಸ್ ಆರ್ ಸಿ ಬಿ ಟೀಮ್ನ ಬ್ಯಾಕ್ ಮಾಡ್ತಾರೆ. ಹಾಗೆಯೇ ಡೆಲ್ಲಿಯಲ್ಲಿರುವಂತಹ KL ರಾಹುಲ್, ಫಾಫ್ ಡು ಪ್ಲೆಸಿಸ್ ಆ್ಯಂಡ್ ಮಿಚೆಲ್ ಸ್ಟಾರ್ಕ್ನ ಬ್ಯಾಕ್ ಮಾಡ್ತಾರೆ. ಸೊ ಒನ್ ಆಫ್ ದ ಫೈನೆಸ್ಟ್ ಕಂಟೆಸ್ಟ್ಸ್ ಟು ಬಿ ಪ್ಲೇಡ್ ಇನ್ ಚಿನ್ನಸ್ವಾಮಿ ಸ್ಟೇಡಿಯಂ. ಒಂದು ಡ್ರೀಮ್ ಮ್ಯಾಚ್ ಅಂತ ಹೇಳ್ಬೋದು. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್, 2 teams which have got the balanced sides in 2025 IPL. ಸೊ ದಿಸ್ ವಿಲ್ ಬಿ ಎ ಗೇಮ್ ಟು ವಾಚ್ ಔಟ್ ಫಾರ್. ಆ್ಯಂಡ್ ಈ ಮ್ಯಾಚ್ನ ಮಿಸ್ ಮಾಡಬೇಡಿ. ಬಟ್ ಮ್ಯಾಚ್ ನೋಡೋಕ್ಕೆ ಮುಂಚೆ ಈ ಒಂದು ಪ್ರಿವ್ಯೂನ ಮಿಸ್ ಮಾಡಬೇಡಿ, ಯಾಕೆಂದರೆ ಇಟ್ ಹ್ಯಾಸ್ ಎವ್ರಿಥಿಂಗ್ ದಟ್ ಯು ವಾಂಟ್ ಬಿಫೋರ್ ಅ ಮ್ಯಾಚ್. ಸೊ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಅನ್ಬೀಟನ್ ಸೈಡ್ನ ಡಿಫೀಟ್ ಮಾಡೋಕ್ಕೆ ಹೋಗ್ತಿರುವಂತಹ ಬೆಂಗಳೂರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್.